ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ರಾಜೀವ್ ಅವರೇ. ನಮಸ್ತೆ ಸರ್. ಸಾಕಷ್ಟು ವಿಚಾರಗಳು ನಿಮ್ಮ ಜೊತೆ ಮಾತಾಡೋದಿತ್ತು. ಒಂದಷ್ಟು ಇಂಪಾರ್ಟೆಂಟ್ ವಿಚಾರ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು ಅಂತ ಹೇಳಿದ್ದೀರಾ. ಹೌದು. ಡೈರೆಕ್ಟಾಗಿ ವಿಚಾರಕ್ಕೆ ಬನ್ನಿ. ಯಾವೆಲ್ಲ ವಿಚಾರಗಳು ನಿಮ್ಮ ಗಮನಕ್ಕೆ ಸ್ವಾಮಿಗಳು ತಿಳಿಸವ್ರೆ, ಏನೆಲ್ಲ ಎಚ್ಚರಿಕೆ ವಿಚಾರ ನಮ್ಮ ವೀಕ್ಷಕರಿಗೆ ತಿಳಿಸೋಕ್ಕೆ ನೀವು ಬಯಸ್ತಾ ಇದ್ದೀರಾ, ತಿಳಿಸಿ. ನಮಸ್ತೆ ಸರ್, ಎಲ್ಲ ವೀಕ್ಷಕರಿಗೂ ನಮಸ್ತೆ. ಹಾಗೆ ಒಂದು ಶ್ಲೋಕ. ಗಜಾನನ ಭೂತಗಣಾದಿ ಸೇವಿತಂ ಕಪಿತ ಜಂಬುಫಲ ಸಾರಭಕ್ಷಿತಂ ಉಮಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಇದು ಏನಂದ್ರೆ, ಈಗ ಸಾಂಘೈ ಅಂತ ಚೈನಾದಲ್ಲಿ ಅದೊಂದು ಸಿಟಿ ಸ್ಥಳ ಬರುತ್ತೆ ಸರ್. ಅಲ್ಲಿ ಪ್ಲಾಟ್ ಆಗಿರೋ ಭೂಮಿನೇ, ಸಮತಟ್ಟಾಗಿರೋ ಭೂಮಿನೇ ರೋಡ್ ಅದು ಕುಸ್ತೋಗ್ಬಿಟ್ಟಿದೆ. ಅದು ಹೆಂಗೆ ಅಂದ್ರೆ, ಆ ಕಡೆ ಹೇಳಿದ್ವಿ ಮೊದ್ಲು. ಯಾವ ರೀತಿ ಅಂದ್ರೆ, ಇದು ಸಮುದ್ರ ಒಳಗಡೆ ನಾನು ಹೋದೆ, ಗಣಗಳು ಅಲ್ಲೆಲ್ಲ ಇದ್ರು, ಅವ್ರ ಜೊತೆ ಪೇಶಿಪ್ ಅಲ್ಲಿ ಹೋದೆ. ಹೋದಾಗ ಒಂದು ಸೇತುವೆ ತರ ಸಿಕ್ತು, ಅದು ಬಿಲ್ಲು ಬಾಣ ಕೃತಿ ಇತ್ತು. ಅದ್ರ ಮೇಲೆ ಹೋದಾಗ ಉತ್ತರಾಭಿಮುಖವಾಗಿ ಕರ್ಕೊಂಡು ಹೋದ್ರು ಪೇಶಿಪ್ ಅಲ್ಲಿ. ಅಲ್ಲಿ 3 ಟ್ಯಾಂಕ್ ತರ ಕಂಡಿತ್ತು ಕೆಳಗಡೆ ನೋಡಿದಾಗ. ಹಂಗೆ ಹೋಗಿ ಲೆಫ್ಟ್ ಸೈಡು ಅಕ್ಷಯ್ ಚೀನಾ ಅಂತಾರೆ, ಅದನ್ನ ಅಕ್ಷಯ್ ಭಾರತ ಅಂತ ನಾವು ಹೇಳೋಣ. ಯಾಕೆಂದ್ರೆ ಅದು ನಮ್ ಪ್ರದೇಶ. ಅಲ್ಲೊಂದು ಬೆಟ್ಟ ಇತ್ತು, ಅಲ್ಲಿ ಸ್ಲೋ ಮಾಡಿದ್ರು. ಟರ್ನ್ ಉತ್ತರಾಭಿಮುಖವಾಗಿ ಲೆಫ್ಟ್ ಗೆ ಬಂದು ಅಲ್ಲಿ ಒಂದು ಬೆಟ್ಟದಲ್ಲಿ ಏನೋ ಒಂದು ಕೆಲಸ ಮಾಡತರ ಆಯ್ತು. ಅದು ಏನು ಅಂದ್ರೆ, ಚೈನ್ ಲಿಂಕ್ ಇದೆಯಲ್ಲ, ಅದನ್ನ ತಗೊಬಂದು ಅಲ್ಲಿ ನೆಟ್ಟಿದ್ರು. ಅಂದ್ರೆ ಅದು ಉಗ್ರವಾಗಿ ಇರ್ಬೇಕು ಅಂತ ಆಳಕ್ಕೆ. ಅಲ್ಲಿಂದ ಸೀದಾ ನಮ್ಮ ದಕ್ಷಿಣ ಭಾಗಕ್ಕೆ ಭಾರತಕ್ಕೆ ಬರ್ಬೇಕಾದ್ರೆ ಬೆರಳಾಕಾರ ಬೆಟ್ಟಗಳಿತ್ತು, ದೊಡ್ಡ ದೊಡ್ಡ ಬೆಟ್ಟ. ಅದು ನನಗ್ ಗೊತ್ತಾಗ್ತಾ ಇತ್ತು, ಸ್ಪೇಸ್ ಅಲ್ಲಿ ಬರ್ಬೇಕಾದ್ರೆ ಹಳ್ಳ ದಿನ ಗೊತ್ತಾಗ್ತಾ ಇತ್ತು, ಅಪ್ ಡೌನ್ ಮಾಡಿ ಬರ್ಬೇಕಾದ್ರೆ. ಹಂಗೆ ಅದನ್ನ ಚೈನ್ ಲಿಂಕ್ ಅನ್ನ ಎಳೆಯಾಗಿ ತಗೊಬಂದು ದಕ್ಷಿಣ ಭಾರತಕ್ಕೆ ಫಿಕ್ಸ್ ಮಾಡಿದ್ರು ಅಂತ ಹೇಳಿದ್ವಿ. ಮೊದಲನೇದು ಇರಾನ್ ಪಾಯಿಂಟ್. ಇರಾನ್ ಮತ್ತೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಬರುತ್ತಲ್ಲ, ಅದು ಇದು 2ನೇ ಪಾಯಿಂಟ್ ಇದರಲ್ಲಿ. ಆವಾಗ ಚೈನಾದಲ್ಲಿ ಸುಮಾರು ಅದೇ ಭಾಗದಲ್ಲಿ ಭೂಕುಸಿತ ಮಳೆ ಆದಾಗೆಲ್ಲ ಆಗಿದೆ. ಆಮೇಲೆ ಇದ್ಕೆದಾಗ ಬೆಟ್ಟಗಳು ಕುಸ್ತೋಗ್ಬಿಡೋದು ಹಂಗೆಲ್ಲ. ಇವಾಗ ಮಳೆ ಇಲ್ಲ, ಏನಿಲ್ಲ, ಭೂಮಿ ಪ್ಲಾಟ್ ಆಗಿರೋದು ಕುಸ್ತಿದೆ ನೋಡಿ. ಆ ಚೈನ್ ಲಿಂಕ್ ಅಲ್ಲಿ ಸ್ವಾಮಿ ಆ ಕಡೆ ಗಣಗಳು ಪ್ರೆಸ್ ಮಾಡಿದಾಗ ಆ ರೀತಿ ಒಳಗಡೆ ಆತರ ಆಗುತ್ತೆ. ಅದು ಸಾಂಘೈಯಲ್ಲಿ ಇವಾಗ ಆಗಿದೆ, ಚೈನಾದಲ್ಲಿ. ಅದನ್ನ ನೋಡ್ಬೋದು ಎಲ್ರು, ವಿಡಿಯೋ ಎಲ್ಲ ಇಂಗ್ಲಿಷ್ ಇದ್ರಲ್ಲಿ ಬಂದಿದೆ. ನನ್ಗೆ ಯಾರೋ ಕಳಿಸ್ಕೊಟ್ರು ಅದನ್ನ, ನಮ್ ಚಾನೆಲ್ ನೋಡೋರು. ಅವ್ರು ನೋಡಿದಾಗ ಹೌದಲ್ಲ ಅಂದ್ಬಿಟ್ಟು ನನ್ಗೆ ಮನವರಿಕೆ ಆಯ್ತು. ಆತರ ಆಗಿದೆ ಸರ್. ಆಮೇಲೆ ಇವಾಗ ಸೂರ್ಯನಾರಾಯಣ ಇದಾರಲ್ಲ, ಅವರು ಇನ್ನೇನು ಸೂರ್ಯ ನಾರಾಯಣ ಹತ್ರ ಬರ್ತಾ ಇದಾರೆ ಅಂತ ಹೇಳಿದ್ರು. ಒಂದು ತಿಂಗಳಾಗಿದೆ ಅದು ಹೇಳಿ. ಅದು ಅದರ ಉದ್ದೇಶ ಏನು ಅಂದ್ರೆ, ಅವ್ರಿಗೆ ನಮ್ಗೆ ಮುನ್ನೆಚ್ಚರಿಕೆಯಾಗಿ ತಿಳಿಸಿರೋದು ಅಂದ್ರೆ, ಈ ಸರಿ ತುಂಬಾ ಬಿಸಿಲು ಜಾಸ್ತಿ ಆಗುತ್ತೆ, ವಿಕೋಪಕ್ಕೆ ಹೋಗುತ್ತೆ. ಸುಮಾರು ಎಲ್ಲ ಸುಸ್ತಾಗಿ ಬರಡು ರೀತಿ ಬಿಸಿಲು ಜಾಸ್ತಿ ಆಗ್ಬಿಟ್ಟು ದೇಹ ಡ್ರೈ ಆಗಿ ಸಾವು ನೋವಾಗ ಸಂದರ್ಭ ಜಾಸ್ತಿ ಆಗುತ್ತೆ ಸರ್. ನನಗೆ ಕನ್ಫರ್ಮ್ ಮಾಡಿದ್ದಾರೆ. ಹಂಗಾಗಿ ನೀನು ಮಣ್ಣಿನ ಮಡಿಕೆ ತಂದು ಮಡಿಕೋಬೇಕು, ನೀರ್ ಕುಡಿಬೇಕು ಅಂತ ಹೇಳಿದ್ದಾರೆ ನನ್ಗೆ. ಎಲ್ಲರೂ ಇದು ಮಾಡೋದ್ರಿಂದ ಒಳ್ಳೇದು. ಇದನ್ನ ಎಲ್ರು ಮಾಡಿದ್ರೆ ಒಳ್ಳೇದು. ಮಣ್ಣಿನ ಮಡಿಕೆ ತಗೊಬಂದು ಅದ್ರಲ್ಲಿ ಮರಳ ಕ್ಲೀನ್ ಆಗಿ ಅದನ್ನ ತೊಳೆದ್ಬಿಟ್ಟು ಮರಳ ಹಾಕಿ, ಅಡಿನಲ್ಲಿ ಮರಳ ಹಾಕಿ, ಮತ್ತು ಒಳಗಡೆನೂ ಹಾಕ್ಬೋದು, ಶುದ್ಧವಾಗಿ ತೊಳೆದು ನೀಟಾಗಿ ಇಟ್ಕೊಂಡ್ರೆ. ಆ ರೀತಿ ಮಾಡಿ ನೀರನ್ನ ಉಪಯೋಗಿಸೋದು ಒಳ್ಳೇದು. ಆಹಾರಕ್ಕೂ ಅದನ್ನೇ ಉಪಯೋಗಿಸಿದ್ರು ಒಳ್ಳೇದು, ಕುಡಿಯಕ್ಕೂ ಅದ್ ಉಪಯೋಗಿಸಿದ್ರು ಒಳ್ಳೇದು. ಅವ್ರಿಗೆ ಅನುಕೂಲ ಹೆಂಗಿದೆ ಹಂಗೆ. ಇನ್ನು ಮಣ್ಣಿನ ಮಡಿಕೆ ಬಳಸೋದು ತುಂಬಾ ಒಳ್ಳೇದು. ಈ ಪಾತ್ರೆಗಳನ್ನ ಕಮ್ಮಿ ಮಾಡ್ಬೇಕು. ವಾತಾವರಣ ಮುಂದೆ ತುಂಬಾ ಕ್ರಿಟಿಕಲ್ ಆದ ಸಿಚುವೇಶನ್ ಇರುತ್ತೆ. ಮಳೆಗಾಲ ಬಂದ್ರು ಅದೇ ತರ ಇರುತ್ತೆ, ಬೇಸಿಗೆ ಬಂದ್ರು ಒಂದು ಕ್ರಿಟಿಕಲ್ ಆದ ಸಿಚುವೇಶನ್ ಬಂದೇ ಬರುತ್ತೆ ಆ ಕಾಲದಲ್ಲಿ. ಅದನ್ನ ಇವಾಗ ಬೇಸಿಗೆ ಕಾಲ ಇದಾಯ್ತಲ್ಲ ನೋಡಿ, ಬೇಸಿಗೆ ಕಾಲದಲ್ಲೂ ಅಲ್ಲಿ ಭೂಮಿ ಕುಸ್ತಿದೆ ಅಂದ್ರೆ, ಮಳೆ ಆದ್ರೆ ಏನೋ ಒಂದಾಯ್ತು ಕುಸ್ತೋಯ್ತು ಅನ್ಬೋದು ಅಲ್ವಾ.
ಆ ತರ ಇದೆ. ಆಮೇಲೆ ಇನ್ನು ಕೆಲವರು ಏನಂತ ತಿಳ್ಕೊಂಡಿದ್ದಾರೆ, ನಮ್ಮ ಅಮ್ಮ ಅವ್ರ ಬಗ್ಗೆ ವಿಷಯ ಹೇಳಿದ್ವಲ್ಲ, ಅದನ್ನ ಯಾರೋ ಒತ್ತಡ ಕೊಟ್ಟು ಮಾಡಿಸ್ತಾ ಇದ್ದಾರೆ ಅಂತ. ಅದು ಸುಳ್ಳು. ಅದು ಅಲ್ಲ. ನಮ್ಗೆ ಧ್ಯಾನದಲ್ಲಿ ಕಂಡು ನಾವು ಗ್ರೂಪ್ ಅಲ್ಲಿ 4-5 ಜನ ತೀರ್ಮಾನ ಮಾಡಿ ಅದನ್ನ ಆಮೇಲೆ ನಾವು ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಅಮ್ಮನ್ನ ನಾವೇ ಹುಡಿಕೊಂಡು ಹೋಗಿ ಅವ್ರನ್ನ ಅವ್ರಿಗೆ ಈ ತರ ಆಗಿದೆ ಅಮ್ಮ ಅಂತ ಹೇಳಿ ಆಮೇಲೆ ಬಂದ ಮೇಲೂನು ಅಮ್ಮ ಅವ್ರ ಬಗ್ಗೆ ತುಂಬಾ ವಿಷಯಗಳು ತಿಳಿಸ್ತಾ ಇದ್ದಾರೆ ನಮ್ಗೆ. ಅದನ್ನ ಹೇಳ್ತಾ ಹೋಗೋಣ. ಹಂಗಾಗಿ ಅವರು ಸಾಕ್ಷಾತ್ ದೇವಿ ತಾಯಿ ಚಾಮುಂಡೇಶ್ವರಿ. ಆದ್ರೆ ಇವಾಗ ಜನಗಳು ಏನಾಗ್ಬಿಟ್ಟಿದೆ ಅಂದ್ರೆ ನಾನ್ ದೇವ್ರು ಅಂತ ಎಲ್ಲಾ ಕಡೆನೂ ಸುಮ್ನೆ ಪ್ರಚಾರ ಮಾಡ್ಕೊಂಡು ಕೆಲವರು, ಅವ್ರ ಹೆಸರು ಹೇಳದ್ ಬೇಡಿ, ಆತರ ಎಲ್ಲ ಮಾಡಿರೋದ್ರಿಂದ ಈಗ ನಿಜವಾಗೂ ತಾಯಿ ಬಂದಿರೋರಿಗೆ ಅದು ಅಪಪ್ರಚಾರ ರೀತಿ ಕೆಲವರು ಮಾಡೋ ಅಂತ ಚಾನ್ಸ್ ಇದೆ. ಯಾಕೆ ಅಂದ್ರೆ ಅವ್ರಿಗೆ ಗೊತ್ತಿರಲ್ಲ. ಅವರು ಹೆಂಗೆ ಧ್ಯಾನ ವ್ಯವಸ್ಥೆ ನಮ್ ಸನಾತನ ಧರ್ಮದ ಈ ಭಾಗವತ ರಾಮಾಯಣ ಇದೆಲ್ಲ ಓದಿದಾಗ ಅದ್ರಲ್ಲಿ ಬರೋ ಅಂತ ಸಿಚುವೇಶನ್ ಇದೆಯಲ್ಲ, ಅದನ್ನ ತಿಳ್ಕೊಂಡಿದ್ರೆ ಮಾತ್ರ ಗೊತ್ತು ಅವ್ರಿಗೆ ಇದೆಲ್ಲ ನಡೀತಿದೆ ಆಗುತ್ತೆ ಅಂತ. ಆದ್ರೆ ಕೆಲವರು ಅದನ್ನೇ ಉಪಯೋಗಿಸ್ಕೊಂಡು ಅವ್ರವ್ರೇ ಏನೋ ಒಂದು ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಇದು ಕ್ರಿಯೇಟ್ ಆಗಿರೋದಲ್ಲ, ನಮ್ಗೆ ಸಾಕ್ಷಾತ್ ಯೂನಿವರ್ಸ್ ಸ್ವಾಮಿನೇ ನಮ್ಗೆ ತಿಳಿಸಿ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರೋದು. ಹಂಗಾಗಿ ಇವಾಗ ಕೃಷ್ಣ ಪರಮಾತ್ಮ ಬಂದಾಗ್ಲೂ ಅದೇ ಸ್ಥಿತಿ ಇತ್ತು. ಶಿಶುಪಾಲ ಯಾರು ಆಮೇಲೆ ಜರಾಸಂಧ ಇವರೆಲ್ಲ ಸೇರ್ಕೊಂಡು ಅವ್ರನ್ನ ಎಷ್ಟು ಜಗಳ ಅಂದ್ರೆ ಯುದ್ಧಕ್ಕೆ ಕರೆಯೋದು, ಯುದ್ಧದಿಂದ ಸೋಲೋದು, ಓಡೋಗೋದು, ಇದು ಸುಮಾರು ಬಾರಿ 101 ಬಾರಿ ತಪ್ಪು ಮಾಡೋರ್ಗೂ ಚಾನ್ಸ್ ಕೊಟ್ಟಿದ್ದಾರೆ ಕೃಷ್ಣ ಪರಮಾತ್ಮ. ಹೌದು. ಆಮೇಲೆ ತಾನೇ ಸಂಹಾರ ಮಾಡಿದ್ದು. ಅದೇ ರೀತಿ ಇವಾಗ ಕೆಲವರು ನಮ್ಮನ್ನು ಅಮ್ಮವ್ರನ್ನು ಸೇರಿಸಿ ಏನಾದ್ರೂ ಒಂದ್ ಕಿಂಡಲ್ ಮಾಡಕ್ಕೆ ಉಪಯೋಗಿಸ್ಕೊತಾರೆ ಅಂತವ್ರು ಸುಮಾರು ಜನ. ನಾಸ್ತಿಕತೆ ಎಲ್ಲಿ ಏನೋ ಒಂದ್ ಮಾಡ್ಬೇಕಲ್ಲ ಅಂದ್ಬಿಟ್ಟು. ಯಾಕೆಂದ್ರೆ ನಮ್ಮ ದೇಶ ಆಳೋ ಮೋದಿಜಿನೇ ಅಷ್ಟೆಲ್ಲ ನಮ್ ದೇಶನ ಅಭಿವೃದ್ಧಿ ಮಾಡಿರೋರ್ನೇ ಬಿಟ್ಟಿಲ್ಲ. ಮೊನ್ನೆ ಅವ್ರಿಗೂ ಒಂದು ಕಳಂಕ ತಂದು ಅವ್ರನ್ನ ಗೂಬೆ ಕೂರ್ಸಕ್ ಮಾಡ್ತಾ ಇದಾರೆ. ಅವ್ರೆಲ್ಲೂ ಸಿಗ್ತಾ ಇಲ್ಲ, ಆದ್ರೂ ಗೂಬೆ ಕೂರ್ಸ್ಬೇಕು ಅವ್ರ ಮೇಲೆ. ಆ ರೀತಿ ಮಾಡುವಾಗ ನಾವು ಯಾವ ಪಕ್ಷದವರು ಅಲ್ಲ, ಒಳ್ಳೆ ವ್ಯಕ್ತಿಗೆ ನಾವು ಆದ್ಯತೆ ಕೊಡೋಣ ಅಷ್ಟೇ ನಮ್ಮ ಉದ್ದೇಶ. ಹಂಗಿರೋದ್ರಿಂದ ನಾವು ಧ್ಯಾನದಲ್ಲಿ ಆಸ್ತಿಕತೆ ಇರೋರ್ಗೆಲ್ಲ ಕನ್ಫರ್ಮ್ ಆಗ್ತಾ ಇದೆ. ಆಮೇಲೆ ಅಚಿಂತ್ಯ ಅಮ್ಮ ಅವರು ಸುಮಾರು ಜನಕ್ಕೆ ಧ್ಯಾನದಲ್ಲಿ ಕಂಡಿದ್ದಾರೆ. ಅಮ್ಮ ಅವ್ರು ತೋರಿಸಿ ನಮಗೂ ಈ ತರ ಆಗಿದೆ ಅಂದ್ಬಿಟ್ಟು ನಮ್ಮನ್ನ ನೋಡೇ ಇಲ್ಲ, ಅವರೆಲ್ಲ ಫೋನ್ ಮಾಡಿ ತಿಳಿಸ್ತಾ ಇದ್ದಾರೆ. ಈ ತರ ನಮಗೆ ಅಚಿಂತ್ಯ ಅಮ್ಮ ಅವರು ದರ್ಶನ ಕೊಟ್ಟಿದ್ದಾರೆ ಅಂತೆಲ್ಲ ತಿಳಿಸ್ತಾ ಇದ್ದಾರೆ. ಆಯ್ತು, ಒಂದಿನ ಕರ್ಕೊಂಡು ಹೋಗ್ತೀವಿ, ಅಮ್ಮ ಅವರ ಅನುಮತಿ ತಗೊಂಡು ಅಂತೆಲ್ಲ ಹೇಳಿದೀವಿ. ಹಂಗೆ ಇದು ಮಾರ್ಟಿ ಲೂನ್ ಅಂತ ಒಂದು ಪ್ರದೇಶ ಇದೆ ಸರ್. ಎಲ್ಲಿದೆ ಇದು? ಅದು ಇಟಲಿನೋ ಮತ್ತು ಅಮೆರಿಕದಲ್ಲೂ ಒಂದು ಬರಬಹುದು. ಅದು ಆ ಪ್ರದೇಶದಲ್ಲಿ ತುಂಬಾ ಅನಾಹುತಗಳು ನಡೀತವೆ ಅಂತ ನಮ್ಗೆ ಶರೀರವಾಣಿ ಮುಖಾಂತರ ಮಾಹಿತಿ ಕೊಟ್ಟಿದ್ದಾರೆ. ಅದೊಂದು ವಿಷಯ ಹೇಳಿದ್ದಾರೆ. ಆಮೇಲೆ ಶಿವರಾತ್ರಿಗೆ ಜಾಗರಣೆಗೆ ಹೋಗಿದ್ವಿ. ಎಲ್ಲಿ ನಾವು ಸಕಲೇಶ್ಪುರ ಅಮ್ಮ ಇದಾರಲ್ಲ, ಅಲ್ಲಿಗೆ ಹೋಗೋಣ ಅನ್ಬಿಟ್ಟು ನಾವು ಹೋದ್ವಿ ಅಲ್ಲಿಗೆ. ಆವಾಗ ಅವರೇನೆ ಅದನ್ನ ಬೆಳಿಗ್ಗೆನೆ ಹೋಗಿ ಶಿವಲಿಂಗ ಎಲ್ಲಾನು ತಾವೇ ಮಣ್ಣಲ್ಲಿ ರೆಡಿ ಮಾಡಿ, ದೀಪ ಎಲ್ಲ ಅವ್ರಿಗೆ ಕೆಲವರು ಅವ್ರ ಜೊತೆ ಸಹಾಯ ಮಾಡಿದ್ರು. ಅದನ್ನ ತಾವೇ ಸ್ವತಃ ರೆಡಿ ಮಾಡಿ ಅಲ್ಲಿ ಎಲ್ಲರನ್ನು ಭಕ್ತರನ್ನು ಕೂರಿಸ್ಕೊಂಡು ಅಮ್ಮ ಅವ್ರನ್ನ ನೋಡ್ಲೇಬೇಕು, ಅಮ್ಮ ಅವ್ರ ಜೊತೆ ಶಿವರಾತ್ರಿ ಮಾಡ್ಬೇಕು ಅಂತ ತುಂಬಾ ಜನ ಬಂದಿದ್ರು ಭಕ್ತರು. ಅವರ ಅಸನ್ಮುಖಿಯಾಗಿ ಆ ಆಶಾ ಕಿರಣದಿಂದ ಅವರು ತುಂಬಾ ಆಸೆಯಿಂದ ಬಂದಿದ್ರು ಅಮ್ಮನ್ ನೋಡಕ್ಕೆ. ಆವಾಗ ಅವರು ಎಲ್ಲರಿಗೂ ಬಂದವ್ರನ್ನೆಲ್ಲ ಪ್ರೋತ್ಸಾಹ ಕೊಟ್ಟು ಅವ್ರವ್ರೇ ಎಲ್ಲಾನು ಅಮ್ಮನ ಜೊತೆ ತಮ್ಮ ತಾಯಿ ಮಕ್ಕಳ ಸಂಬಂಧದಲ್ಲಿ ದೀಪ ಹಚ್ಚಿ ಅವ್ರಿಗೆ ಸುತ್ತ ದೀಪನೆಲ್ಲ ಬೆಳಗಿ ಶಿವ ಅವ್ರನ್ನ ಪೂಜೆ ಮಾಡ್ಕೊಂಡು ಆ ಅಮ್ಮನ ಆದರ್ಶಗಳನ್ನೆಲ್ಲ ನಾವು
ಅಳವಡಿಸ್ಕೋಬೇಕು ಅಂತ ಅವ್ರ ಮಾತು ಕೇಳೋದಕ್ಕೆ ಮೌನವಾಗಿ ಎಷ್ಟು ಚೆನ್ನಾಗಿ ಕೂತಿದ್ರು ಅಂದ್ರೆ ಅವತ್ತು ನಾವು ಹೋಗಿದ್ವಿ ಸರ್. ನಾವು ಇರಕ್ಕಾಗ್ಲಿಲ್ಲ. ಇವತ್ತು ಶಿವರಾತ್ರಿ ಅಮ್ಮವ್ರ ನೋಡ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತಾದ್ರೂ ಟೈಮ್ ಬರಬೇಕು ಅಂತ ನಮ್ ಗ್ರೂಪ್ ಅಲ್ಲಿ 4-5 ಜನ ಹೋಗಿದ್ವಿ. ಆವಾಗ ಹೋಗಿ ಜಾಗರಣೆ ಎಲ್ಲ ಚೆನ್ನಾಗಾಯ್ತು. ಮುಗಿಸ್ಕೊಂಡು ಬರ್ಬೇಕಾದ್ರೆ ಅಲ್ಲಿಂದ ಹೊರಟು ಯಾವ್ದು ಆ ಆಶ್ರಮದಿಂದ ಹೊರಟು ಬರ್ಬೇಕಾದ್ರೆ ನನ್ನ ಗಾಡಿನಲ್ಲಿ ಅದನ್ನೇ ಧ್ಯಾನ ಮಾಡ್ತಾ ಕೂತಿದ್ವಿ. ಬೆಳಗಿನ ಸಮಯವರೆಗೂ ಜಾಗರಣೆ ಮಾಡಿದ್ವಲ್ಲ. ನಾನು ಒಬ್ನೇ ಇದ್ರೆ ಆಟೋಮೆಟಿಕ್ ಆಗಿ ಸ್ವಲ್ಪ ಧ್ಯಾನ ವ್ಯವಸ್ಥೆಗೆ ಹೋಗ್ಬಿಡ್ತೀನಿ. ಅವಾಗ ಸ್ವಾಮಿ ನನ್ನ ಬಲ್ದ ಕೈಲೇ ಶಿವಪ್ಪ ಅವರು ದರ್ಶನ ಕೊಟ್ರು. ನನಗೆ ತುಂಬಾ ಖುಷಿ ಆಗ್ಬಿಡ್ತು. ಅಲ್ಲಿ ಎಲ್ಲ ವಿಸ್ಮಯ ಅದ್ಭುತಗಳೇ ನಡೀತವೆ ಸರ್. ಅದು ನಾವಾಗಿದ್ ನಾವು ಹೇಳೋದಲ್ಲ, ಅದನ್ನ ಅನುಭವಿಸ್ಬೇಕು. ಅದಕ್ಕೇನೆ ಇನ್ನು ಧ್ಯಾನ ವ್ಯವಸ್ಥೆಯಲ್ಲಿ ಎಲ್ರು ಬಂದ್ರೆ ತುಂಬಾ ಒಳ್ಳೇದು. ಇವಾಗ ಬರ್ತಕ್ಕಂತ ಕಾಲದಲ್ಲಿ ನಮ್ಮ ದೇಹನ ಹೆಲ್ತಿಯಾಗಿ ಇಟ್ಕೋಬೇಕು ಅಂದ್ರೆ ವಿವೇಕತೆ ಕಡೆ ಹೋಗ್ಬೇಕು. ಮನ್ಸ ಒಂದು ಶರೀರನ ನಾವು ಮನ್ಸನ್ನ ಸ್ವಚ್ಛವಾಗಿ ಇಟ್ಕೋತು ಅಂದ್ರೆ ನಮ್ ಶರೀರ ಅದೇ ರೀತಿ ಬರುತ್ತೆ. ಅದೇ ರೀತಿ ಸುಗಮವಾಗಿರುತ್ತೆ. ನೋಡೋರ್ಗು ಖುಷಿ ಆಗುತ್ತೆ. ನಮ್ಮೊಳಗೆ ನಾವು ಆನಂದ ಅನುಭವಿಸ್ಬೋದು. ಆ ರೀತಿ ಎಲ್ಲ ಮಾಡೋದ್ರಿಂದ ಮುಂದೆ ಬರುವಂತ ಕ್ರಿಟಿಕಲ್ ಸನ್ನಿವೇಶಗಳನ್ನೆಲ್ಲ ಎದುರಿಸ್ಕೊಂಡು ಹೋಗ್ಬೋದು. ಆಮೇಲೆ ಇವಾಗ ಇಂಟರ್ನೆಟ್ ವ್ಯವಸ್ಥೆ ಇದೆಯಲ್ಲ, ಅದ್ರಲ್ಲಿ ಎಷ್ಟೋ ಜನ ಅಡಿಕ್ಟ್ ಆಗ್ಬಿಟ್ಟು ಕೆಲಸ ಉದ್ಯೋಗ ಎಲ್ಲ ಮಾಡ್ತಾ ಇದ್ರು. ಇವಾಗ ಅಲ್ಲಿ AI ಅಂತ ಬಂದಿದೆಯಲ್ವಾ, ಅದ್ರಿಂದಾನು ಎಷ್ಟೋ ಜನಕ್ಕೆ ಕೆಲಸ ಹೋಗುತ್ತೆ. ಅದಕ್ಕೆ ಕಾಲಕ್ಕೆ ಈ ಪರಿವರ್ತನೆ ನಾವು ಮಾಡ್ಕೋಬೇಕು ಮನ್ಸನ್ನ. ಇವಾಗ ನಾನು ಆವಾಗ ಖುಷಿ ಪಟ್ವಿ, ಇಷ್ಟು ಒಂದು ಸಂಬಳ ಬರ್ತಿದೆ, ಜೀವನದಲ್ಲಿ ಸೆಟ್ಲ್ ಆಗೋದು, ಮುಂದೆ ಏನೇನೋ ಯೋಜನೆ ಗುರಿ ಇಟ್ಕೊಂಡು ನಮ್ದೇ ಆದ ಒಂದು ತಾಟಲ್ಲಿ ಹೋಗ್ತಾ ಇದ್ವಿ. ಆ ರೀತಿ ಜೀವನದಲ್ಲಿ ಹೋಗಿ ಇವಾಗ ಕೆಲಸ ಇಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಮನ್ಸು ಕುಗ್ಗೋಗ್ಬಿಡುತ್ತೆ. ಆ ತರ ಕುಗ್ಗಿಸ್ಕೋಬಾರ್ದು. ಅದು ಯಾಕೆ ಅಂದ್ರೆ ಇದು ಲೋಕ ರೀತಿ. ಈಗ ಕಲಿಯುಗದಲ್ಲಿ ಅದು ಲಾಸ್ಟ್ ಉನ್ನತ ಸ್ಥಾನ ತಲುಪಿ ಮತ್ತೆ ಡೌನ್ ಆಗ್ಲೇಬೇಕಲ್ವಾ. ಇದು ಕಲಿಯುಗ ಹೆಂಗ್ ಡೌನ್ ಆಗಿ ಸತ್ಯಯುಗ ಬರುತ್ತೆ, ಅದೇ ತರ ಎಲ್ಲ ಏನೇ ಬಂದ್ರುನು ಅದಕ್ಕೊಂದ್ ಟೈಮ್ ಇರುತ್ತೆ. ಅದ್ರ ಕಾಲ ಮುಗಿತಾ ಹೋಗುತ್ತೆ, ಬೇರೆ ಕಾಲ ಶುರು ಆಗುತ್ತೆ. ಈಗ ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ, ಈ ಮಾರುತಗಳ ಕಾಲ ಹಿಂಗೆಲ್ಲ ಇರ್ತಾವಲ್ಲ ಸರ್. ಅದೇ ರೀತಿ ಇದೂನು ಸತ್ಯ ಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಇವಾಗ ತಕ್ಷಣ ಕಲಿಯುಗದಲ್ಲಿ ಇರೋದ್ರಿಂದ ಸಡನ್ಲಿ ಸತ್ಯಯುಗ ಬರೋದ್ರಿಂದ ಜನಕ್ಕೆ ತುಂಬಾ ಕನ್ಫ್ಯೂಷನ್ ಇದೆ. ಏನೇನೋ ಪಾಪ ಸಂಪಾದನೆ ಮಾಡದನ್ನೆಲ್ಲ ಅವರು ಈಗ ಕೆಲ್ಸ ಹೋಯ್ತಲ್ಲ, ನಾವು ಇದೇ ತರ ಬದುಕಕ್ಕಾಗಲ್ವಲ್ಲ, ಯಾರು ನೀಡಿದ್ರು ಆಸೆ ಅನ್ಬಿಟ್ಟು ಏನೇನು ಇರೋ ದುಡ್ಡನ್ನು ಅಲ್ಲಿ ಇಲ್ಲಿ ತಗೊಂಡೋಗಿ ಹೋಮ ಅವನ ಅಂತ ಗೊತ್ತಿಲ್ದೆ ಎಷ್ಟೇ ಏನೇನೋ ಮಾಡ್ಕೊಂಡು ಖರ್ಚು ಮಾಡ್ಬಿಡ್ತಾರೆ ಸಿಕ್ಕಾಬಿಟ್ಟ ಪಾಪ ಕೆಲವರು. ಅದ್ರ ಬದಲು ಸ್ವಲ್ಪ ಮನೆಯಲ್ಲೇ ಪೂಜಾ ಅವನ ಮಾಡ್ಕೊಂಡು ಸಿಂಪಲ್ ಆಗಿ ಧ್ಯಾನ ಮಾಡಿದ್ರೆ ತುಂಬಾ ಒಳ್ಳೇದು. ಇನ್ನು ಅವೇ ನಮ್ಗೆ ಮುಂದೆ ನಮ್ ಜೀವನಕ್ಕೆ ಉಪಯೋಗ ಆಗೋದು. ಮನ್ಸ್ಗೂ ಜೀವನಕ್ಕೂ ಮತ್ತೆ ಫ್ಯಾಮಿಲಿಗೂ ಅದೇ ಉಪಯೋಗ ಆಗೋದು. ಈ ರೀತಿ ಇದೆ ಸರ್. ಸೂಪರ್. ಓಕೆ. ಸೊ ಈಗ ಬೇಸಿಗೆನಲ್ಲಿ ಸ್ವಲ್ಪ ವಿಪರೀತ, ಈ ಸರಿ ಬೇಸಿಗೆ ಹೆಚ್ಚಿನ ಒಂದು ಬಿಸಿ ಕೊಡುತ್ತೆ, ಶಾಖ. ಹೌದು, ಅದು ಖಂಡಿತ ಆಗುತ್ತೆ ಸರ್. ಇವಾಗ್ಲೇ 34 ಡಿಗ್ರಿ ತಲುಪಿದೆ ನೋಡಿ 3 ದಿನಕ್ಕೆ. ಮೊನ್ನೆ 32 ಇತ್ತು, 34-35 ಕಡೆ ಹೋಗ್ತಾ ಇದೆ. ಬಿಸಿ ಜಾಸ್ತಿ ಇರುತ್ತೆ. ಜಾಸ್ತಿ ಆಗ್ತಾ ಇದೆ. ಅದು ಮಾರ್ಚ್ ಎಂಡಿಂಗ್ ಬರ್ತಿದ್ದಂತೆ ತುಂಬಾ ಜಾಸ್ತಿ ಆಗುತ್ತೆ. ಎಲ್ರು ಹುಷಾರಾಗಿರಿ, ಆರೋಗ್ಯ ಬಗ್ಗೆ ಗಮನ ಕೊಡಿ. ತಂಪು ಪಾನೀಯಗಳನ್ನ ಕೆಮಿಕಲ್ ಇರೋ ಉಪಯೋಗಿಸ್ಬೇಡಿ. ನಮ್ಮ ನ್ಯಾಚುರಲ್ ಜ್ಯೂಸ್ಗಳನ್ನ ಮಾಡ್ಕೊಂಡು ಕುಡೀರಿ. ಶುದ್ಧವಾದ ನೀರನ್ನ ಆದಷ್ಟು ಮಡಿಕೆಗಳಿಂದ ಉಪಯೋಗಿಸ್ಕೊಳ್ಳಿ. ಸ್ವಾಮಿ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಇವಾಗ ಅಮ್ಮ ಬಂದಿದ್ದಾರೆ, ಮುಂದೆ ವಸಂತರಾಯರು, ಕಲ್ಕಿ ಪರಮಾತ್ಮ, ಸಪ್ತ ಋಷಿಗಳೆಲ್ಲ ಬರ್ತಾರೆ. ಇನ್ನು 7 ವರ್ಷ 6 ತಿಂಗಳಿದೆ. ಅದ್ರೊಳಗಡೆ ಇವಾಗ ಫೆಬ್ರವರಿಗೆ 7 ವರ್ಷ 6 ತಿಂಗಳು.
ಅದು ಮುಂದೆ ನೀವು ನೋಡ್ತೀರಾ. ಅದು ಇಷ್ಟೆಲ್ಲ ಅಳವಡಿಸ್ಕೊಂಡಿದ್ರೆ ಸ್ವಾಮಿ ನೋಡ್ಬೋದು. ಇಲ್ಲ ಅಂದ್ರೆ ಕೆಲವು ಪಂಚಭೂತಗಳಿಂದ ಆಗ ಒಂದು ಸಿಚುವೇಶನ್ ಅಲ್ಲಿ ಕಳೆದು ಹೋಗ್ಬೇಕಾಗುತ್ತೆ. ಅದು ಬ್ಯಾಡಿ. ಆದಷ್ಟು ಜಾಗೃತ ವಹಿಸಿ ಧ್ಯಾನ ಮಾರ್ಗ, ಭಕ್ತಿ ಮಾರ್ಗ, ವಿವೇಕದ ಕಡೆ ಹೆಜ್ಜೆ ಇಡ್ತಾ ಹೋಗೋಣ. ಎಲ್ಲರಿಗೂ ಒಳ್ಳೇದಾಗಲಿ. ಕೃಷ್ಣ ಅರ್ಪಣಮಿಸ್ತು, ಶಿವಾರ್ಪಣಮಿಸ್ತು. ಒಳ್ಳೇದಾಗಲಿ. ಒಂದಷ್ಟು ವಿಚಾರ ತಿಳಿಸಿದಾರ. ಮತ್ತೇನಾದರೂ ಸೂಚನೆ ಕೊಟ್ಟಾಗ ತಿಳಿಸ್ತಾ ಹೋಗಿ, ಅಪ್ಡೇಟ್ ಮಾಡ್ತಾ ಹೋಗೋಣ. ಆಯ್ತು ಸರ್. ಓಕೆ, ನಮಸ್ಕಾರ. ನಮಸ್ತೆ. ನಮಸ್ತೆ. ಸೊ ವೀಕ್ಷಕರೇ, ರಾಜು ಅವರು ಸ್ವಾಮಿಗಳವ್ರಿಗೆ ತಿಳಿಸಿರೋ ಕೆಲವೊಂದಷ್ಟು ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ದಾರೆ. ಸೊ ಇವುಗಳಲ್ಲಿ ಕೆಲವೊಂದಷ್ಟು ಅನುಕೂಲ ಆಗುತ್ತೆ ಕೆಲವರಿಗೆ, ಕೆಲವೊಂದು ಟಿಪ್ಸ್ ಆಯಿತು. ಇನ್ನೊಂದಷ್ಟು ಲೋಕದಲ್ಲಿ ಏನು ಬದಲಾವಣೆಗಳಾಗ್ತಾ ಇದ್ದಾವೆ ಇವುಗಳ ಬಗ್ಗೆ ಅವ್ರು ಬಿಫೋರು ಹೇಳಿದರು. ಶಾಂಘೈಯಲ್ಲಿ ಆ ನಗರದಲ್ಲೇ ಒಂದು ಭೂಮಿ ಕುಸಿದಿರೋದು. ಸೊ ಇವರೊಂದು ಚೈನ್ ಲಿಂಕ್ ಸಂಬಂಧಪಟ್ಟಂತೆ 1-2 ಮಂತ್ ಬ್ಯಾಕ್ ಮಾತಾಡಿದರು. ಸೊ ಆ ಘಟನೆ ಈಗ ಸಂಭವಿಸೈತೆ ಅಂತ ಅನ್ಕೋಬೋದು. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರು ಮಾತಾಡ್ತಾ ಹೋಗ್ತಾರೆ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.